ನಾನು ಬರ್ತೀನಿ ಅಂತ ಎಲ್ಲ ಹೇಳ್ದೆ, ಅಮ್ಮನೇ ಕರೆದಿದ್ದು. ಯಾರಿಗೊತ್ತು, ನೀನೇ ಹೇಳಿರ್ಬೋದು ಬಂದು ಕರ್ಕೊಂಡು ಹೋಗಿ ಅಂತ. ನಾನು ಯಾಕೆ ಹಾಗೆ ಮಾಡ್ಲಿಲ್ಲ ಅಕ್ಕಿಯವರೇ? ನೀನು ಮಾಡ್ತಿರೋದೆಲ್ಲ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಬಿಡಿ, ಹಾಗಿದ್ರೆ ನಾನು ಹೋಗೋದೇ ಇಲ್ಲ. ಬರ್ತೀನಿ ಅಂತ ಹೇಳಿದ್ಯಲ್ಲ, ನನಗೋಸ್ಕರ ಯಾಕಿರ್ತೀಯ? ಹೊರಡು. ಅವ್ರು ಸುಮ್ಮನೆ ಬಾ ಅಂತ ಕರೆದಿದ್ದಿದ್ರೆ ನಾನು ಖಂಡಿತವಾಗ್ಲೂ ಹೋಗ್ತಿರ್ಲಿಲ್ಲ ಅಕ್ಕಿಯವರೇ. ಅಮ್ಮಂಗೆ ಹುಷಾರಿಲ್ಲ, ಅವರು ರೆಸ್ಟ್ ತಗೋಬೇಕಂತೆ. ನಾನಲ್ಲಿ ಹೋದರೆ ಅವ್ರಿಗೆ ರೆಸ್ಟ್ ಸಿಗತ್ತೆ ಅಂತ ಅವ್ರನ್ನ ನಾನು ಕರೆದಿದ್ದು. ಅವ್ರಿಗೂ ವಯಸ್ಸಾಗಿದೆ, ಹುಷಾರು ಬೇರೆ ಇಲ್ಲ. ನರಳು ಅಂತ ಬಿಡಕ್ಕಾಗತ್ತಾ? ಅದಕ್ಕೆ ಹೋಗ್ತೀನಿ ಅಂತ ಒಪ್ಕೊಂಡೆ. ಹೇಳಕ್ಕೆ ಕಾರಣಗಳು 1000 ಸಿಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ನಾನು ಹೋಗಲ್ಲ ಬಿಡಿ, ಅಮ್ಮಂಗೆ ಹೇಳ್ತೀನಿ. ಬ್ಯಾಗ್ ಎಲ್ಲೇ? ಅಮ್ಮ, ನಾನು ಬರಲ್ಲ. ಯಾಕೆ? ಅಮ್ಮ, ಮನೇಲಿ ತುಂಬ ಕೆಲ್ಸಗಳಿರುತ್ತೆ, ಅದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ? ಅಮ್ಮ, ನಿನಗೆ ರೆಸ್ಟ್ ಬೇಕು ಅಂತಂದ್ರೆ ಇಲ್ಲೇ ಬಂದಿರು, ನಿನ್ನ ಇಲ್ಲೇ ನೋಡ್ಕೋತೀನಿ. ಇಲ್ಲ ಅಂದ್ರೆ ಮನೇಲಿಬ್ರು ಸೊಸೆಯಂದ್ರಿದಾರಲ್ವಾ, ಅವ್ರ ಹತ್ರ ಸೇವೆ ಮಾಡಿಸ್ಕೊ. ಇಲ್ಲಿನ ಕೆಲ್ಸಗಳನ್ನೆಲ್ಲ ಬಿಟ್ಟು ನಾನು ಯಾಕೆ ಅಲ್ಲಿಗೆ ಹೋಗ್ಲಿ? ಇಲ್ಲಿ ಏನೇ ಮಹಾ ಕೆಲಸ ಇರುತ್ತೆ, 1-2 ದಿನ ಹೋಗ್ಬಾ, ನಾನು ನೋಡ್ಕೋತೀನಿ ಮನೇನ. ನೀವೇನೋ ಇವಾಗ ಹೋಗು ಅಂತ ಹೇಳ್ಬಿಡ್ತೀರಾ ಅಮ್ಮ, ಆದರೆ ನಾನು ಹೋದ್ಮೇಲೆ ಇಲ್ಲಿ ತೊಂದರೆಗಳಾಗತ್ತೆ. ಆಮೇಲೆ ನನ್ನನ್ನು ಬೈಕೊಳ್ಳೋ ಹಾಗಾಗಬಾರ್ದು. ಗೀತಾ, ನಿನ್ನನ್ನು ಯಾರೂ ಬೈಕೊಳ್ಳಲ್ಲ, ಹೋಗ್ಬಾ. ಲಕ್ಕಿಯವ್ರಿಗೆ ನಾನು ಹೋಗೋದು ಇಷ್ಟ ಇಲ್ಲ. ಲಕ್ಕಿ ಹಾಗನ್ನ? ನಾನು ಹೇಳಿದ್ನಾ ಹೋಗ್ಬೇಡ ಅಂತ? ನೀವು ಹೋಗ್ಬೇಡ ಅಂದ್ರಿ ಅಂತ ನಾನೇನು ಹೇಳಲಿಲ್ಲ. ನೋಡಿದ್ಯಾ, ಎಲ್ಲ ನಿಂದೆ ಕಣೆ ಅವತಾರ. ಗಿರ್ಜಕ್ಕ ನಾನು ಏನ್ ಹೇಳ್ದೆ, ಎಲ್ಲ ಇವಳ್ದೆ. ಯಾಕೆ ಗೀತಾ ಹೀಗೆ ಮಾಡ್ತೀಯಾ? ಸುಮತಿ ಲಕ್ಕಿನ ಒಪ್ಕೊಳ್ತಾ ಇದ್ದಾರಲ್ವಾ? ಬಾ ಹೋಗೋಣ. ನನ್ನನ್ನು ಯಾಕೆ ನೋಡ್ತಾ ಇದೆಯಾ? ನೀವು ಖುಷಿಯಿಂದ ಕಳಿಸ್ಕೊಟ್ರೆ ಮಾತ್ರ ನಾನು ಹೋಗೋದು. ನೋಡು, ನಗ್ನಗ್ತಾ ಹೇಳ್ತಾ ಇದ್ದೀನಿ, ಹೋಗ್ಬಾ. ಇನ್ಯಾವ ತರ ಹೇಳ್ಬೇಕೆ ಗೀತಾ? ನಗ್ನಗ್ತಾ ಹೇಳ್ತಾ ಇಲ್ವಾ? ನೋಡಿದ್ರಲ್ಲ ಗಿರ್ಜಕ್ಕ ಹೇಗೆ ಆಡ್ತಾಳೆ ಅಂತ, ತುಂಬಾ ಬದಲಾಗಿದ್ದಾಳೆ. ಸ್ವಲ್ಪ ನೀವೇ ಬುದ್ಧಿ ಹೇಳ್ಬೇಕು. ಹಾಗೇನಿಲ್ಲ ಅಮ್ಮ. ಈಗೇನು ನಾನೇ ಡ್ರಾಪ್ ಮಾಡ್ಬೇಕಾ ಅಥವಾ ನೀನೇ ಹೋಗ್ತೀಯಾ? ಅದೇನೋ ಹಾಕಿ ಕೇಳ್ತೀಯಾ, ಹೋಗಿ ಡ್ರಾಪ್ ಮಾಡ್ಬಾ. ಬೇಡಮ್ಮ, ಒಂದು ಆಟೋ ಮಾಡ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಎಷ್ಟು ಮಹಾ ದೂರ ಇದೆ? ಗೀತಾ, ಆರಾಮಾಗಿ ಹೋಗ್ಬಾ, ಇಲ್ಲಿನ ಯೋಚನೆಗಳೆಲ್ಲ ಬಿಟ್ಬಿಡು. ಸರಿನಮ್ಮ, ನಾನಿನ್ನು ಹೋಗಿ ಬರ್ತೀನಿ. ಜಾನು ಹತ್ರ ಹುಷಾರು. ಏನಾದರೂ ಬೇಕಿದ್ರೆ ನಂಗೆ ಫೋನ್ ಮಾಡಿ. ಫೋನ್ ಇರುತ್ತಲ್ವಾ, ಏನಾದ್ರು ಬೇಕು ಅಂದ್ರೆ ಅಮ್ಮ ಫೋನ್ ಮಾಡ್ತಾರೆ. ಹೊರಡು. ಲಕ್ಕಿಯವ್ರೆ, ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ ಸುಮತಿ. ಸರಿ ಗಿರ್ಜಕ್ಕ. ಲಕ್ಕಿ, ನೀ ಇಲ್ಲಿ ಕೂತಿದ್ಯಾ? ಬಾ ಊಟಕ್ಕೆ. ಏನ್ ಅಡ್ಗೆ ಮಾಡಿದ್ಯಾ? ಗೀತಾ ಎಲ್ಲ ಅಡ್ಗೆ ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ಸ್ವೀಟ್ ಮಾಡಿ ಹೋಗು ಅಂತ ಹೇಳ್ಬೇಕಿತ್ತು. ಸ್ವೀಟಾ? ಯಾಕೋ? ಖುಷಿಗೆ. ಏನ್ ಖುಷಿ? ಅವಳು ತವ್ರ ಮನೆಗೆ ಹೋದ್ಲಲ್ಲ, ಖುಷಿಯಾಗಿರ್ತಾಳೆ ಅದಕ್ಕೆ. ಸಾಹೇಬ್ರಿಗೆ ಹೆಂಡತಿ ತವ್ರಿಗೆ ಹೋಗಿದ್ದಾಳೆ ಅಂತ ಸಿಟ್ಟು ಬಂದಿರಬೇಕು. ಅವಳು ಹೋಗಿದ್ದಾಳೆ. ಯಾಕೆ ಹೋಗಿದ್ದಾಳೆ? ಅದ್ರ ಅವಶ್ಯಕತೆ ಏನಿತ್ತು? ಅವಳು ನನ್ನಿಂದ ತಪ್ಪಿಸ್ಕೋತಾ ಇದ್ದಾಳೆ. ಒಂದಲ್ಲ ಒಂದು ನೆಪ ಹೇಳ್ತಾ ಇದ್ದಾಳೆ. ಅಮ್ಮ, ಅವಳು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಅವಳು ನನ್ನ ಜೊತೆಲಿ ಇದ್ದಾಳೆ ಅಂತ ಕಾನ್ಫಿಡೆಂಟ್ ಆಗಿ ಚಾಲೆಂಜ್ ಮಾಡಿದೆ. ಆದರೆ ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ ನನಗೆ ಬೇಜಾರಾಗ್ತಿದೆ.
ಲಕ್ಕಿ, ಗೀತಾ ತಾನಾಗೆ ಅಂತ ಅವ್ರಿಗೆ ಹೋಗಿಲ್ಲ, ನಾನೇ ಅವಳನ್ನು ಕಳಿಸ್ಕೊಟ್ಟಿದ್ದು. ನೀನಾ? ಓಹೋ, ಏನೇ ಗುಂಡಮ್ಮ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಅತ್ತೆ ನೀವೇ ಕರ್ಕೊಂಬಂದ್ರಾ? ಹೂ ಕಣೆ, ನಾನೇ ಕರ್ಕೊಂಡ್ ಬಂದೆ. ಏನೇ ಗುಂಡಮ್ಮ ಬ್ಯಾಗ್ ಸಮೇತ ಬಂದಿದ್ಯಾ? ಒಂದ್ 4-5 ದಿವಸ ಇಲ್ಲೇ ಇರ್ಲಿ ಅಂತ ನಾನೇ ಹೋಗಿ ಕರ್ಕೊಂಡ್ ಬಂದೆ ಕಣೆ. ಅಮ್ಮ ನೀನ್ 2 ದಿವಸ ಅಂದಿದ್ದು. ನೀನ್ ಬ್ಯಾಗ್ ತಂದಿರೋದ್ ನೋಡ್ತಾ ಇದ್ರೆ ಇಲ್ಲ ಜಾಂಡ ಊರ್ತಿಯ ಅಂತ ಅನಿಸ್ತಾ ಇದೆ. ಅದ್ಯಾಕೆ ಹಾಗಂತೀಯ? ನಾನು ಸುಮತಿ ಲಕ್ಕಿ ಎಲ್ರನ್ನೂ ಕೇಳೇ ಕರ್ಕೊಂಡ್ ಬಂದಿರೋದು. ಗುಂಡಮ್ಮ ಅವ್ರೇನಾದ್ರು ಬೈದ್ ಕಳ್ಸಿದ್ರ ನಿನ್ನ? ಅದ್ಯಾಕೆ ಹಾಗಂತೀಯ? ಸುಮತಿ ಮತ್ತೆ ಲಕ್ಕಿ ಇಬ್ರು ಅವಳನ್ನ ಕಳಿಸ್ಕೊಡಕ್ಕೆ ರೆಡಿ ಇರ್ಲಿಲ್ಲ. ನಾನೇ ಇಲ್ಲದ ಕತೆ ಎಲ್ಲ ಹೇಳಿ ಅವ್ರನ್ನ ಒಪ್ಸಿ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಅಮ್ಮ ಸುಮತಿ ಅಮ್ಮ ನೀನ್ ಹೇಳಿದ ತಕ್ಷಣ ಒಪ್ಪಿಟ್ರು. ಅಯ್ಯೋ, ಸುಮತಿ ಒಪ್ಕೊಂಡ್ಲು ಕಣೆ, ಲಕ್ಕಿ ಎಲ್ಲಿ ಒಪ್ಕೊಂಡ? ಅವ್ನ್ ಎಷ್ಟು ಕಷ್ಟಪಟ್ಟು ಒಪ್ಪಿಸ್ದೆ ನೋಡು. ಮತ್ ನೀವೇ ಕರ್ಕೊಂಬರಕ್ ಹೋದ್ರಿ? ಅದೇ ಅಮ್ಮಂಗ್ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ 2 ದಿವಸ ನೋಡ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ ಅತ್ತೆ, ನಿಮ್ಗೇನಾಗಿದೆ? ಗುಂಡ್ಕಲ್ ತರ ಇದ್ದೀರಾ? ಅಲ್ಲ, ಅಡ್ಗೆ ಮನೆಗೂ ನನ್ನ ಸೇರಿಸ್ದೆ ಕೆಲಸ ಎಲ್ಲ ನೀವೇ ಮಾಡ್ತೀರಾ? ಅಮ್ಮ ಮಗಳು ಸೇರಿ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಮ್ಮ ಮಾತಾಯಿ ಅಂತದೇನು ಇಲ್ಲ ಕಣೆ, ದಾರಿ ಬಿಡು, ಬಾಗಿತ್ತ ಒಳಗೆ. ಅಮ್ಮ 2 ದಿನ ಅಂತ ಹೇಳಿದ್ಯಾ ನೀನು? ಅಯ್ಯೋ, ಇನ್ನು ಮನೆ ಒಳಗೆ ಬಂದಿಲ್ಲ, ಆಗ್ಲೇ ಹೋಗೋ ಮಾತ್ಯಾಕೆ? ಬಾ, 2 ದಿವಸ ಆಗ್ಲಿ, ಬಾ. ಜಾಗ ಬಿಡೆ. ಅಲ್ಲ, ಇವಳು ಬರಲ್ಲ ಅಂತ ಇದ್ದೋಳು ಇಷ್ಟು ದೊಡ್ಡ ಬ್ಯಾಗ್ ತಗೊಂಡ್ ಬಂದಿದ್ದಾಳೆ. 2 ದಿನ ಅಂತ ಹೇಳಿ ಕರ್ಕೊಂಬಂದು ಇವ್ರು 4 ದಿನ ಅಂತಿದ್ದಾರೆ. ಏನೋ ಆಗಿದೆ ಅಲ್ಲಿ, ಕಂಡುಹಿಡಿಬೇಕು. ಹೌದು ಕಣ, ಗಿರ್ಜಕ್ಕಂಗ್ ನಾನೇ ಹೇಳಿದ್ದು 1-2 ದಿನ ಕರ್ಕೊಂಡು ಹೋಗಿ ಇರಿಸ್ಕೊಳ್ಳಿ ಅಂತ. ಆಮೇಲೆ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ವಿಚಾರಿಸಿ ಅಂತ ಕೂಡ ಹೇಳಿದ್ದೀನಿ. ಹಾಗೆ ಗಿರ್ಜಕ್ಕನ್ಗೆ ಹೇಳಿದ್ದೀನಿ, ನಮ್ಮ ಹತ್ರ ಏನೂ ಬಾಯ್ ಬಿಡ್ತಿಲ್ಲ, ದಿನಕ್ಕೆ ಒಂದೊಂದು ನೆಪ ಹೇಳ್ತಾಳೆ, ಅದಕ್ಕೆ ಅವಳ ಮನ್ಸಲ್ಲಿ ಏನಿದೆ ಅಂತ ನೀವ್ ತಿಳ್ಕೊಳ್ಳಿ ಅಂತ. ನಮ್ಮ ಹತ್ರನೇ ಹೇಳಿಲ್ಲ, ಇನ್ನು ಅವ್ರ ಹತ್ರ ಹೇಳ್ತಾಳ? ಕೇಳ್ತಾಳೆ ಕಣೋ, ಯಾಕೆಂದ್ರೆ ನಾವ್ ಎಷ್ಟಂದ್ರೂ ಹೊರಗ್ನವ್ರು, ಹೆಣ್ಮಕ್ಳು ಮನ್ಸ್ ಬಿಚ್ಚಿ ಮಾತಾಡೋದು ತಾಯಿ ಹತ್ರ. ಇದೊಂದು ಕಡೆ ಪ್ರಯತ್ನ ಮಾಡೋಣ ಅಂತ ಕಳಿಸಿದೀನಿ. ಅಂತ ನಮಗೇನಮ್ಮಾಗಿದೆ? ಕಾಡಿ ಬೇಡಿ ಒಪ್ಪಿಸ್ಬೇಕಾ? ನನ್ಗಂತೂ ನಿಜವಾಗ್ಲೂ ಸಾಕಾಗಿದೆ. ಸೋಲ್ ಒಪ್ಕೊಂಡು ತೆಪ್ಪಗೆ ಇರ್ತೀನಿ. ಹಾಗಲ್ವೋ ಲಕ್ಕಿ, ಬರೀ ಚಾಲೆಂಜು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ಇವತ್ತೆಲ್ಲ ನಾಳೆ ಮಕ್ಳಾಗ್ಲೇಬೇಕು ಅಲ್ವಾ? ನಾಳೆ ಆಗೋದು ಇವತ್ತೇ ಆಗ್ಲಿ ಅಂತ ನಾವು ಆಸೆ ಪಡ್ತಿದೀವಿ. ಹಾಗಂತ ಗೀತನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು. ನಮ್ಮ ಹತ್ರ ಹೇಳಿದ್ರೆ ಬೇಡ ಅಂತೀವ? ಇದ್ಯಾಕೋ ಓವರ್ ಆಯ್ತಮ್ಮ. ಫಸ್ಟ್ ನಾನು ಅವಳೆ ಅವಾಯ್ಡ್ ಮಾಡ್ತಾ ಇದ್ದೆ, ಈಗ ಅವಳು ನಾನು ಅವಾಯ್ಡ್ ಮಾಡ್ತಾ ಇದ್ದಾಳೆ. ಇದ್ಯಾಕೋ ಸರಿ ಬರ್ತಾ ಇಲ್ಲ. ಲಕ್ಕಿ, ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ? ಈ ಗಿರ್ಜಕ್ಕ ಕರ್ಕೊಂಡು ಹೋಗಿದಾರಲ್ವಾ, ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡ್ಬೇಡ. ನನಗ ನಂಬಿಕೆನೇ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಬಾ ಊಟಕ್ಕೆ ಬಾ. ನಿಮ್ಮ ಅತ್ತೆಗೆ ಬಾಣಂತನ ಮಾಡ್ತಿದ್ಯಾ ಸರಿ, ಆದ್ರೆ ನೀನ್ ಹೇಗ್ ಒಣಗೋಗಿದ್ಯಾ ಅಂತ ನೋಡ್ಕೊಂಡಿದ್ಯಾ? ಇದ್ಯಾಕೆ ಹೀಗ್ ಊರ ಅಂತ ಬರ್ತಿದ್ಯಾ? ಏನಾಯ್ತು? ಆ ಜಲ್ಜಕ್ಕ ಮನೆಗೆ ಹೋಗಿದ್ದೆ ಸಕ್ಕರೆ ಬೇಕು ಅಂತ ಕೇಳಕ್ಕೆ. ಯಾಕೆ ಕೊಡಲ್ಲ ಅಂದ್ಲ? ಈ ಜನನೇ ಹೀಗೆ ಕಣೆ, ತಮ್ಗೆ ಏನಾದ್ರೂ ಬೇಕು ಅಂದ್ರೆ ನೈಸಾಗಿ ಮಾತ್ಕೊಂಡು ಗಿರ್ಜಕ್ಕ ಅದ್ ಕೊಡಿ ಇದ್ ಕೊಡಿ ಅಂತ ಬಂದ್ ಇಸ್ಕೊಂಡು ಹೋಗ್ತಾಳೆ. ಅದೇ ಸಮಯ ಸಂದರ್ಭ ಅಂತ ನಾವೇನಾದ್ರೂ ಅಪರೂಪಕ್ಕೆ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ತಾರಮ್ಮಯ್ಯ ಅಂತ ಕಳಿಸ್ಬಿಡ್ತಾಳೆ. ಅವಳೇನ್ ಕೊಡೋದು, ನಾನೇ ಬೇಡ ಅಂತ ವಾಪಸ್ ಬಂದೆ. ಅಲ್ಲ ಅತ್ಗೆ, ಸಕ್ಕರೆ ಬೇಕು ಅಂತ ಹೋಗಿದ್ಯಾಕೆ, ಬೇಡ ಅಂತ ವಾಪಸ್ ಬಂದಿದ್ಯಾಕೆ? ಅವಳು ಎಂತ ಮಾತಾಡಿದ್ಲು ಗೊತ್ತಾ? ಲೇ ಗುಂಡಮ್ಮ, ಏನಾದ್ರೂ ವಿಶೇಷನಾ? ಬಾಯಿ ಬಿಡ ನೀನಾದ್ರೂ. ಏನ್ ವಿಶೇಷ? ಆ ಜಲ್ಜಕ್ಕ ಕೇಳಿದ್ಲು, ಗೀತಾ ಅಪರೂಪಕ್ಕೆ ತವ್ರ ಮನೆಗೆ ಅಂತ ಬಂದಿದ್ದಾಳಲ್ಲ, ಬೆಳಿಗ್ಗೆ ಹೊತ್ತು ಲೇಟಾಗಿ ಎದ್ದೇಳ್ತಾಳ ಅಂತ ಕೇಳಿದ್ಲು. ಅಷ್ಟೇ ಅಲ್ಲ, ತಿಂಡಿ ಊಟ ಸರಿಯಾಗಿ ಸೇರುತ್ತಾ, ವಾಂತಿ ಮಾಡ್ಕೋತಾಳ, 3 ತಿಂಗಳು ಹೀಗೆ ಇರುತ್ತೆ ಅಂದ್ಲು. ಅಂತದೆಲ್ಲ ಏನು ಇಲ್ಲ ಅಂತ ಹೇಳಿ ಬಂದಿದ್ದೀನಿ. ಅವಳಿಗೆ ಯಾಕಂತೆ ಈ ಕುತೂಹಲ ಎಲ್ಲ? ಕುತೂಹಲ ಇಲ್ದೇ ಇರುತ್ತೆ ಅತ್ತೆ. ಈಗ ಮದ್ವೆ ಮಾಡ್ತೀವಿ, 10 ಜನನ ಕರೆದು ಊಟ ಹಾಕಿರ್ತೀವಿ, ಅವ್ರಿಗೆ ಅವ್ರ ಲೈಫಲ್ಲಿ ಏನಾಯ್ತು ಅನ್ನೋ ಕುತೂಹಲ ಇರುತ್ತೆ. ಮದ್ವೆ ಮಾಡ್ಕೊಂಡವ್ರಿಗೆ ಮಕ್ಳಾಯ್ತಾ, ಆ ಮಕ್ಳು ಏನು ಓದ್ತಿದ್ದಾರೆ, ಅವ್ರ ಲೈಫ್ ಏನಾಯ್ತು ಅಂತ. 10 ಜನದ ಮಧ್ಯೆ ಬದುಕಬೇಕಾದ್ರೆ ಇದೆಲ್ಲ ಸಹಜ ಅಲ್ವಾ? ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ಸದ್ಯಕ್ಕಂತ ಸುದ್ದಿ ಏನೂ ಇಲ್ಲ ಅಂತ ಅವ್ರಿಗೆ ಹೇಳ್ಬಿಡಿ. ಆ ಜಲ್ಜಕ್ಕ ಎಷ್ಟು ಕೊಂಕು ಮಾತಾಡಿದ್ರು ಗೊತ್ತಾ?
ಗೀತಾ ತವ್ರಿಗೆ ಬಂದಿದ್ದಾಳೆ, ತೊಟ್ಲು ತಗೊಂಡ್ ಬಂದ್ರ, ಲಕ್ಕಿ ಬೇರೆ ಚಾಲೆಂಜ್ ಮಾಡಿದಾನೆ, ಗೆದ್ಬಿಡ್ತಾನೆ ಅನ್ಸ್ತಾ ಇದೆ ಅಂದ್ರು. ಹಾಗೆಲ್ಲ ಏನು ಇಲ್ಲ ಅಂದ್ರೆ ಮತ್ತಿನ್ನಷ್ಟು ಕೊಂಕು ಮಾತಾಡಿದ್ರು. ಏನೋ ತೊಂದರೆ ಇರ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ಅಂತ ಅಂದ್ಲು. ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಬಂದ್ಯಾ? ಮತ್ತೇನ್ ಮಾಡಕ್ಕಾಗತ್ತೆ ಅತ್ತೆ, ತಪ್ಪು ನಮ್ ಕಡೆ ಇರುವಾಗ. ಏನೇ ತಪ್ಪು? ಮತ್ತಿನೇನು, ಮದ್ವೆ ಆಗಿ 2 ವರ್ಷ ಆಯ್ತು, ಇನ್ನೂ ಮಕ್ಳಾಗಿಲ್ಲ ಅಂದ್ರೆ ಅನುಮಾನ ಬರಲ್ವಾ? ಅದಕ್ಕೆ ಆ ಜಲ್ಜಕ್ಕಂಗೆ ಹೇಳಿ ಬಂದಿದ್ದೀನಿ, ಲಕ್ಕಿ ಗೀತಾ ಇಬ್ಬರನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ, ಚೆಕ್ ಮಾಡಿಸಿ ರಿಪೋರ್ಟ್ ಅಂತ ತೋರಿಸ್ತೀನಿ, ಪ್ರಾಬ್ಲಮ್ ಇಲ್ಲ ಅಂತ. ಲೇ ಗುಂಡಮ್ಮ, ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಾರೆ. 2 ದಿನ ಇದ್ದು ಹೋಗಕ್ಕೆ ಅಂತ ಬಂದಿದ್ದೀನಿ, ಸುಮ್ಮನೆ ಏನೇನೋ ಹೇಳ್ಬೇಡಿ ನನಗೆ. ಗೀತಾ, ಇವಳು ಹೇಳ್ತಾ ಇರೋದು ಸರಿಯಾಗಿದೆ. ಜನ ನಿನ್ ಕಡೆ ಬೊಟ್ಟು ಮಾಡಿ ಏನೋ ಸಮಸ್ಯೆ ಇದೆ ಅಂತ ಹೇಳಕ್ ಮುಂಚೆ ಅದು ಸುಳ್ಳು ಏನೂ ಇಲ್ಲ ಅಂತ ನಾವು ಸಾಬೀತು ಮಾಡ್ಬೇಕಲ್ವಾ? ನನಗೇನು ಸಮಸ್ಯೆ ಇಲ್ಲ ಅಮ್ಮ. ಸಮಸ್ಯೆ ಇಲ್ಲ ಅಂತ ಹೇಳಕ್ಕೆ ನೀನ್ ಡಾಕ್ಟ್ರೇನೆ, ಏನ್ ಪ್ರಾಬ್ಲಮ್ ಅಂತ ಚೆಕ್ ಮಾಡಿಸ್ಕೊಂಡ್ ಬಾ ಒಂದ್ಸರ್ತಿ. ಅಲ್ಲ ಕಣೆ ಗೀತಾ, ನಿಮ್ಮ ಮನೆಯವ್ರಿಗೆ ಆಸೆ ಇರಲ್ವಾ ನನ್ನ ಸೊಸೆ ಮೊಮ್ಮಕ್ಕಳನ್ನ ಕೊಡ್ಬೇಕು ಅಂತ? ತಪ್ಪೇನಿದೆ ಅವ್ರು ಆಸೆ ಪಡೋದಕ್ಕೆ? ಎಲ್ರ ಜೊತೆ ಸೇರಿ ನೀವು ಇದನ್ನೇ ಹೇಳ್ಬೇಡಿ ಮಂಗ್ಳರ್ಕೆ. ಮಂಗಳ, ಏನೇ ಆಗಿದೆ ಇವಳಿಗೆ? ಆ ಸುಮತಿ ನೋಡಿದ್ರೆ ಎಷ್ಟು ಚಿಂತೆ ಮಾಡ್ತಿದ್ದಾಳೆ. 4 ದಿವಸ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಒಂದಷ್ಟು ಬುದ್ಧಿವಾದದ ಮಾತು ಹೇಳಿ ಗಿರ್ಜಕ್ಕ ಅಂತ ನನ್ನ ಜೊತೆ ಕಳಿಸ್ಕೊಟ್ಟಿದ್ದಾಳೆ. ಇವಳು ನೋಡು. ಇವಳಿಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅತ್ತೆ, ಸರಿಯಾಗಿ ಬುದ್ಧಿ ಹೇಳಿದ್ರೆ ಗೊತ್ತಾಗತ್ತೆ. ಆಯಿತು ಕಣೆ, ಹಾಗೆ ಮಾಡು. ಆದರೆ ಅವಳ ಮನಸ್ಸಿಗೆ ನೋವಾಗದೆ ಇದ್ದಾಗ ಹೇಳು. ಲೇ ಗುಂಡಮ್ಮ, ಏನೇ ನಿನ್ ಗೋಳು? ನೀವೇನತ್ಗೆ ಅಮ್ಮ ನೋಡಿದ್ರೆ ಬಾಬಾ ಅಂತ ಮನೆಗೆ ಕರ್ಕೊಂಡ್ ಬರ್ತಾರೆ, ನೀವು ನನ್ನ ಮನೆಗೆ ಬಂದಿರೋದೇ ಸಮಸ್ಯೆ ಅನ್ನೋ ತರ ಆಡ್ತೀರಾ. ಯಾರೇ ಹೇಳಿದ್ರು ಸಮಸ್ಯೆ ಅಂತ? ಇದು ನಿನ್ ತವ್ರ ಮನೆ, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಯಾರೇ ಬೇಡ ಅಂದ್ರು? ಮತ್ ಜಲ್ಜಕ್ಕ ಹಾಗಂದ್ರು ಹೀಗಂದ್ರು ಅಂತ ನನ್ ಮೇಲೆ ಹಾರಾಡ್ತಿದ್ರಿ ಅವಾಗ್ಲೇ. ಅಲ್ಲ ಕಣೆ, ನಿನ್ ಮೇಲೆ ಹಾರಾಡದೆ ಬೇರೆ ಯಾರ ಮೇಲೆ? ಇಲ್ಲ, ಅದರ ಅವಶ್ಯಕತೆ ಏನಿಲ್ಲ. ನೀನ್ ಹೋಗು. ತೋರ್ಸ್ಬಿಡ್ತಿರಲ್ಲ ಅತ್ತೆ ಬುದ್ಧಿನ. ಎಷ್ಟಾಗ್ಲಿ ಹೊರಗಿಂದ ಬಂದೋಳು, ಹೊರಗೆ ಇಟ್ಟಿರ್ತೀರಲ್ವ ನನ್ನ. ಪುಣ್ಯ ಮಾಡಿದ್ಯಾ ಕಣೆ, ನಿಂಗೆ ಸಪೋರ್ಟ್ ಮಾಡೋಂಥ ತಾಯಿನ ಪಡೆಯೋದಕ್ಕೆ. ನಮ್ಮನೂ ಇದಾರೆ. ಗೀತಾ, ಅವಳು ಹಾಗೆಲ್ಲ ಅಂದ್ಲು ಅಂತ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ. ಆದ್ರೆ ಏನಮ್ಮ ಆದ್ರೆ? ಅದ್ಗೆ ಹೇಳ್ದಂಗೆ ಒಂದ್ಸತಿ ಚೆಕಪ್ ಮಾಡಿಸ್ಕೊಂಬ ಅಂತ ತಾನೇ ನೀನ್ ಹೇಳೋದು? ಇಲ್ಲ, ಅವಳ ಥರ ನಾನು ಹೇಳಲ್ಲ. ಆದ್ರೆ ನಿನ್ ಮನ್ಸು ಬದಲಾಯಿಸ್ಕೊಂತ ಹೇಳ್ತೀನಿ. ಇಲ್ಲ ಗೀತಾ, ವಯಸ್ಸು ಹಾಗೆ ಇರುತ್ತಾ? ಆಮೇಲೆ ಆಗೋ ಅಂದ್ರೂ ಆಗುತ್ತಾ? ಇಂಥವೆಲ್ಲ ಯಾವ ಸಮಯದಲ್ಲಿ ಆಗ್ಬೇಕು ಆ ಸಮಯದಲ್ಲಿ ಆದ್ರೇನೆ ಚಂದ.
ಈಗ ನೋಡು, ನಿಮ್ಮ ಮನೆಯವರೆಲ್ಲ ಮೊಮ್ಮಗುಗೋಸ್ಕರ ಎಷ್ಟು ಆಸೆ ಪಡ್ತಾ ಇದ್ದಾರೆ. ಇದ್ದಾಳಲ್ಲಮ್ಮ ಜಾನು ಮನೆಯಲ್ಲಿ, ಅವಳನ್ನ ನಮ್ಮ ಮಗಳ ಥರನೇ ಬೆಳೆಸ್ತೀವಿ. ಜಾನು ಇದ್ದಾಳೆ ನಿಜ, ಆದರೆ ಆ ಮನೆಗೆ ಅವಳು ಮೊಮ್ಮಗಳಾಗಲ್ಲ. ಆ ಮನೇಲಿ ಎಲ್ಲರೂ ಆಸೆ ಪಡ್ತಾ ಇರೋದು ಮೊಮ್ಮಕ್ಕಳಿಗೋಸ್ಕರ. ನಿನಗೂ ಒಂದಾಗ್ಲಿ ಬಿಡು, ಜಾನು ಜೊತೆ ಅದು ಆಟ ಆಡ್ಕೊಂಡು ಬೆಳೆಯುತ್ತೆ. ನೋಡು, ದೊಡ್ಡವ್ರು ಏನಾದರೂ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಕಣಮ್ಮ. ಇವಾಗ ಜಲಜ ಮಾತಾಡ್ತಿದ್ದಾಳೆ, ನಾಳೆ ಊರಲ್ಲಿ ಪ್ರತಿಯೊಬ್ರು ಬೆಟ್ ಮಾಡಿ ತೋರಿಸ್ತಾರೆ, ಮಾತಾಡ್ತಾರೆ. ಅವ್ರು ಕೇಳ್ತಾರೆ, ಮಾತಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿನ್ನ ಬದುಕಿಗೂ ಒಂದು ಅರ್ಥ ಬೇಕಲ್ವಾ? ಎಷ್ಟು ದಿವಸ ಅಂತ ಹೀಗೆ ಇರ್ತೀರಾ? ನೋಡು ಗೀತಾ, ನಿನ್ನ ಮದುವೆ ಸಮಯದಲ್ಲಿ ನರಸಿಂಹನೊಬ್ಬನ್ನ ಬಿಟ್ಟು ಆ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಬೇರೆ ಯಾರಿಗೂ ಇಷ್ಟ ಇರಲಿಲ್ಲ. ಅವ್ರನ್ನೆಲ್ಲ ಒಪ್ಪಿಸಿ ನರಸಿಂಹ ನಿನ್ನನ್ನು ಸೊಸೆ ಮಾಡ್ಕೊಂಡ. ಯಾಕೆ ಹೇಳು? ಅವನ ಗೆಳೆಯನ ಮಗಳು ಅಂತ, ನಿನ್ನ ಮೇಲಿನ ಪ್ರೀತಿಗೋಸ್ಕರ. ಅದೇ ಜನ ಇವತ್ತು ನರಸಿಂಹನ್ನ ಈ ವಿಷಯವಾಗಿ ಪ್ರಶ್ನೆ ಮಾಡಿದ್ರೆ ಅವನೇನಂತ ಉತ್ತರ ಕೊಡಬೇಕು? ನೀನೇ ಹೇಳು. ನಿನ್ನನ್ನು ಸೊಸೆ ಅಂತಾನೆ ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲದ ಸುಮತಿ ಇವತ್ತು ನಿನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಅವಳಿಗೆ ಮೊಮ್ಮಕ್ಕಳನ್ನ ನೋಡಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ನಿರಾಸೆ ಮಾಡಬಾರ್ದಲ್ವಾ? ಈಗ ಲಕ್ಕಿ ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ. ನಿನ್ನ ಮೇಲೆ ಪ್ರೀತಿಗೋಸ್ಕರನೇ ಆ ಜಲಜ ಹತ್ರ ಅವನು ಹಾಗೆಲ್ಲ ಚಾಲೆಂಜ್ ಮಾಡಿದ್ದು. ಅವನಿಗೆ ನಿರಾಸೆ ಆಗಬಾರ್ದಲ್ವಾ? ಇವರೆಲ್ಲರ ಭಾವನೆಗಳು ಬದಲಾಗಕ್ಕೆ ಮುಂಚೆ ನಿಂದೆ ಅದು ಒಂದು ಮಗು ಆಗ್ಬಿಟ್ರೆ ಇಲ್ಲಿ ಹುಟ್ಕೊಂಡಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡತ್ತೆ. ಏನಾದರೂ ಹೇಳೆ ಗೀತಾ, ಹೀಗೆ ಮೌನವಾಗಿದ್ರೆ ನನಗೇನು ಅರ್ಥ ಆಗುತ್ತೆ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತಾದರೂ ಹೇಳು. ನೋಡು ಮರಿ, ಈಗ ನಿನಗಿದೆಲ್ಲ ಅರ್ಥ ಆಗಲ್ಲ. ನಾಳೆ ವಯಸ್ಸು ಮೀರಿ ಹೋಗುತ್ತಲ್ಲ, ಆವಾಗ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಗೊತ್ತಾಗತ್ತೆ. ಆ ಥರ ಏನಾದರೂ ಇದ್ರೆ ನಾನು ನಿಂಗೆ ಹೇಳ್ತೀನಿ. ನಾನಿಗಾಗಲೇ ಹೇಳಿದ್ನಲ್ವಾ, ಯಾಕೋ ಇಷ್ಟು ಯೋಚನೆ ಮಾಡ್ತಿದ್ಯಾ? ನೋಡು, ಗಿರ್ಜಕ್ಕ ಏನಾದರೂ ಒಂದು ದಾರಿ ಹುಡುಕ್ತಾರೆ, ನೀನು ಆರಾಮಾಗಿರು. ಅಮ್ಮ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಇವಳು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ? ಮುಂಚೆ ಹೇಗಿದ್ಲು? ನೋಡು ಲಕ್ಕಿ, ಆಗೆಲ್ಲ ನಾನು ಅವಳನ್ನು ಎಷ್ಟು ತಾತ್ಸಾರವಾಗಿ ನೋಡ್ತಿದ್ದೆ. ಪಾಪ, ಆದರೂ ನಾನು ಹಿಂದೆ ಮುಂದೆನೆ ಸುತ್ತೋಳು. ಈಗ ನಾವು ಅವಳಿಗೆ ಅಷ್ಟು ಹೇಳ್ತಾ ಇದ್ದೀವಿ, ಆದರೂ ಕೇಳ್ತಾ ಇಲ್ಲ. ಏನಿರ್ಬೋದು? ಏನೇ ಬೇಜಾರು ಮಾಡ್ಕೊಂಡ್ರು ಕೊನೆವರೆಗೂ ನಮ್ಮ ಜೊತೆ ತಾನೇ ಇರೋದು. ಹಾಗಲ್ಲ ಕಣೋ. ಇಲ್ಲಮ್ಮ, ನನಗೆ ಇವಳು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇವಳಿಗೆ ಮಕ್ಳು ಇಷ್ಟ ಇಲ್ಲ ಅಂತ ಅನ್ಕೊಂಡ್ರೆ ಹುಟ್ಟಿನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಿನ್ಕಿಂತ ಚೆನ್ನಾಗಿ ಅವಳೇ ನೋಡ್ಕೋತಾ ಇದ್ದಾಳೆ ಅಲ್ವಾ? ಇಲ್ಲ ಅಂತ ನಾನೆಲ್ಲಿ ಹೇಳ್ದೆ? ನನಗ್ ಮಗು ಆದ್ರೆ ಜಾನು ಮೇಲಿರೋ ಪ್ರೀತಿ ಎಲ್ಲಿ ಕಡಿಮೆ ಆಗ್ಬಹುದು ಅಂತಾನೂ ಇರಬಹುದು ಅಲ್ವಾ? ಇಲ್ಲಮ್ಮ, ಯಾರು ಈ ಥರ ಯೋಚನೆ ಮಾಡ್ತಾರೆ? ಅವಳಿಗೆ ಮಕ್ಕಳು ಇಷ್ಟ ಅನ್ನೋದಾದ್ರೆ ಅವಳಿಗೂ ಮಗು ಬೇಕು ಅಂತ ಯೋಚನೆ ಮಾಡಲ್ವಾ? ಹೌದಪ್ಪ, ಎಲ್ರು ಯೋಚನೆ ಮಾಡ್ತಾರೆ, ಆದ್ರೆ ನಮ್ ಗೀತಾ ಹಾಗಲ್ವಲ್ಲೋ. ಇಲ್ಲಮ್ಮ, ಇದ್ರಲ್ಲಿ ಬೇರೆ ಏನೋ ಇದೆ. ಅವಳ ಗಾತ್ರದ ಬಗ್ಗೆ ಯೋಚನೆ ಇರಬಹುದು ಅಲ್ವಾ? ಅಥವಾ ನಾಳೆ ದಿನ ನಾನು ಗರ್ಭಿಣಿ ಆದ್ರೆ ಹೆರಿಗೆ ಹೊತ್ನಲ್ಲಿ ಏನಾದರೂ ಸಮಸ್ಯೆ ಆಗಬಹುದು ಅನ್ನೋ ಭಯಾನೂ ಇರಬಹುದು ಅಲ್ವೇನೋ? ಇದಕ್ಕೇನಾದ್ರೂ ಸೊಲ್ಯೂಷನ್ ಇರುತ್ತಲ್ವಾ? ಇವಳೇ ಡಿಸೈಡ್ ಮಾಡ್ಕೊಬಿಟ್ರೆ? ಲಕ್ಕಿ, ನಾವ್ ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಗೀತನ್ ಮನ್ಸಿನಲ್ಲಿ ಏನಿದೆ ಅನ್ನೋದನ್ನ ಗೀತಾನೇ ಹೇಳ್ಬೇಕು. ನಮ್ಮ ಹತ್ರ ಅವಳು ಹೇಳ್ಕೊತಾ ಇಲ್ಲ ಅಲ್ವಾ? ಅದಕ್ಕೆ ಅವಳ ತಾಯಿ ಹತ್ರ ಆದ್ರೂ ಹೇಳ್ಕೊತಾಳೇನೋ ಅಂತ ನೋಡೋಣ. ಏ ಚಂದ್ರು, ಹೇ ಯಾಕೋ ಹಿಂಗ್ ಸೇತಾ ಇದೆಯಾ? ಕ್ಯಾನ್ಸರ್ ಬಂದ್ಬಿಡುತ್ತೆ.
ಹೋಗ್ಲಿ ಬಿಡು, ಹೆಂಗಿದ್ಯಾ? ಸಾಯಕ್ಕಾಗಲ್ವಲ್ಲ, ಅದಕ್ಕೆ ಬದುಕಿದ್ದೀನಿ. ಯಾಕೋ, ಏನಾಯ್ತು? ಸಿಗರೆಟ್ ಬಿಟ್ಟಿದ್ದೆ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ? ಸಿಗರೇಟ್ ಶುರು ಮಾಡಿದ್ದೀನಿ, ಇನ್ಮೇಲೆ ಗುಂಡು ಹಾಕ್ಬೇಕು. ಅಪ್ಪ, ನಾವು ಕಲ್ತಿರೋದೇ ಸಾಕು, ನೀನೇನಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಜೀವನದಲ್ಲಿ ಒಳ್ಳೇದ್ಯಾವುದು ನಡೆಯಲ್ಲ ಅಂದರೆ ಕೆಟ್ಟದ ತಾನೆ ಕೈ ಹಿಡಿಯೋದು. ಏನಾಯ್ತೀಗ? ಗಂಡ ಹೆಂಡತಿ ಜಗಳನ? ಅವ್ರು ಚೆನ್ನಾಗಿ ನೋಡ್ಕೋತಾರಲ್ವಾ? ಏನು ನೋಡ್ಕೊಂಡ್ರೇನು, ವಂಶಕ್ಕೊಂದು ಕುಡಿ ಕೊಡೋ ಯೋಗ್ಯತೆ ಇಲ್ಲ ಅವಳಿಗೆ. ಯಾಕೆ, ಏನಾಯ್ತು? ಮದುವೆ ಆಗಿ 3 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ ಅಂತ ಅಪ್ಪ ಅಮ್ಮ ರಾಗ ತೆಗೆದ್ರು. ಯಾವುದಕ್ಕೂ ಒಂದ್ಸಲ ಚೆಕಪ್ ಮಾಡ್ಸೋಣ ಅಂತ ಡಾಕ್ಟರ್ ಹತ್ರ ಹೋಗಿದ್ವಿ. ಇವತ್ತು ರಿಪೋರ್ಟ್ ಬಂತು, ಅವಳಿಗೆ ಮಕ್ಕಳಾಗಲ್ಲ ಅಂತ.